ದುನಿಯಾ ವಿಜಯ್ ಅವರು ಆಫ್ಟರ್ ಸಲಾಗ ಮತ್ತೆ ಭೀಮಾ ಏನ್ ಸಿನಿಮಾ ಆದ್ವೋ ಅದಾದ್ಮೇಲಿಂದ ಅವರ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ ಇದೆಯಲ್ಲ ಸಖತ್ತು ಡಿಫ್ರೆಂಟ್ ಆಗಿದೆ. ನಾವು ನೋಡ್ತಾ ಬರ್ತಿರ್ಬೋದು, ಭೀಮಾ ಮತ್ತೆ ಸಲಗಾ ಸ್ಟೋರಿ ಅವರೇ ಬರ್ಕೊಂಡು ಅವರೇ ಡೈರೆಕ್ಷನ್ ಮಾಡಿದ್ದು ನಿಜವಾಗ್ಲೂ ಅಟ್ರಾಕ್ಟಿವ್ ಆಗಿದೆ. ಮಾರುತ ಏನ್ ಬಂತು ಅದನ್ನ ಸ್ವಲ್ಪ ಸೈಡ್ಗೆ ಇಟ್ಬಿಡ್ಬೇಕು. ಈಗ ಅದೆಲ್ಲ ಬೇಡ, ಲ್ಯಾಂಡ್ ಲಾರ್ಡ್ ಸಿನಿಮಾದ ಬಗ್ಗೆ ಮಾತಾಡೋಣ ಬರ್ರಿ. ಈ ಒಂದು ಸಿನಿಮಾ ಹೆಂಗಿದೆ ಅಂತ ಹೇಳೋದಕ್ಕೂ ಮುಂಚೆ ನಾನು ಇದ್ದಿದ್ದು ಇರೋ ತರ ಮಾತಾಡ್ತೀನಿ ಗುರು, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲ್ಯಾಂಡ್ ಲಾರ್ಡ್ ಈ ಒಂದು ಕಥೆನ ನೋಡ್ತಾ ಬಂದ್ರೆ, ನಮ್ಮ ರಾಚಯ್ಯ ಅಲಿಯಾಸ್ ಕೊಡಲಿ ರಾಚಯ್ಯ, ಅವ್ನ್ ಕೊಡ್ಲಿ ಹಿಡ್ದ ಅಂದ್ರೆ ಒಂಥರ ಗ್ಯಾಂಗ್ಸ್ಟರ್ ಇದ್ದಂಗೆ. ಆ ಒಂದು ಊರ್ನಲ್ಲೇನೆ ಆ ಒಬ್ಬ ಪರ್ಸನ್ ಕೆಳಗಿನ ಜಾತಿಯವರು ಅಂದ್ರೆ ಜಮೀನ್ದಾರರು ಆಪೋಸಿಟ್ ಆಗಿ ಜಮೀನ್ ಕೇಳೋದಕ್ಕೋಸ್ಕರ ತುಂಬಾ ಹೋರಾಟ ಮಾಡ್ತಾನೆ. ಆ ಒಂದು ದಾರಿನಲ್ಲಿ ಏನೇನ್ ಕಷ್ಟಗಳು ಬಂದ್ವು, ಅವನ್ ಫ್ಯಾಮಿಲಿಗೆ ಏನ್ ಪ್ರಾಬ್ಲಮ್ ಆಯ್ತು, ಜನಗಳಿಗೆ ಏನ್ ಪ್ರಾಬ್ಲಮ್ ಆಯ್ತು, ಅದನ್ನೆಲ್ಲ ನಮ್ಮ ಕೊಡಲಿ ರಾಚಯ್ಯ ಯಾವ ತರ ಸಾಲ್ವ್ ಮಾಡ್ದ ಎಲ್ಲ ನಾವು ಸಿನಿಮಾನ ನೋಡಿ ತಿಳ್ಕೊಬೇಕು. ನಿಜವಾಗ್ಲೂ ಹೇಳ್ತೀನಿ, ಕೆಲವೊಂದು ಕಡೆ ತುಂಬಾ ಸಖತ್ತಾಗೆ ಮೂಡ್ ಬಂದಿದೆ ಸಿನಿಮಾ, ಬಟ್ ಇನ್ನೊಂದು ಕೆಲವೊಂದು ಕಡೆ ಇಂಪ್ರೂವ್ ಆಗ್ಬೇಕಾಗಿತ್ತು ಅಂತ ಅನ್ನಿಸ್ತು. ಜಡೇಶ್ ಕೆ ಎಂಪಿ ಈ ಒಂದು ಸಿನಿಮಾನ ಬರ್ದು ಡೈರೆಕ್ಷನ್ ಮಾಡಿದಂತ ಪರ್ಸನ್, ಇವ್ರ ಹಿಂದೆ ಕಾಟೇರ ಸಿನಿಮಾ ದರ್ಶನ್ ಅವ್ರದ್ದು ಏನ್ ಬಂತು ಆ ಒಂದು ಸಿನಿಮಾದಲ್ಲೂ ಕೂಡ ಒನ್ ಆಫ್ ದಿ ರೈಟರ್ ಆಗಿ ವರ್ಕ್ ಮಾಡಿದ್ರು. ಆ ಒಂದು ಇನ್ಫ್ಲೂಯೆನ್ಸ್ ಈ ಸಿನಿಮಾದಲ್ಲೂ ಕೂಡ ಎದ್ದು ಕಾಣುತ್ತೆ. ಆ ಒಂದು ವರ್ಡ್ ಬಿಲ್ಡಿಂಗ್ ಆಗಿರ್ಬೋದು, ಆ ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು, ಕಾಟೇರ ಸಿನಿಮಾದ ವರ್ಡ್ ಬಿಲ್ಡಿಂಗ್ ಗೆ ಮ್ಯಾಚ್ ಆಗುತ್ತೆ. ನಿಜವಾಗ್ಲೂ ಆ ಒಂದು ಥಿಂಗ್ ನ ಇಲ್ಲಿ ಅಟ್ರಾಕ್ಟ್ ಮಾಡುತ್ತೆ ನಮ್ಗೆ. ಬಟ್ ಇದರಲ್ಲಿ ನನಗೆ ಓವರ್ ಆಕ್ಷನ್ ಅನ್ಸಿದೆ ಏನ್ ಗೊತ್ತಾ, ಆ ಒಂದು ಆಕ್ಷನ್ಸ್ ಫೈಟ್ಗಳು ಸಿನಿಮಾದ ಕತೆಗೆ ಆ ಒಂದು ಆಕ್ಷನ್ಸ್ ಫೈಟ್ಗಳು ಅಷ್ಟೇ ರಿಯಲಿಸ್ಟಿಕ್ ಆಗಿದ್ರೆ ಈ ಒಂದು ಸಿನಿಮಾ ಪಕ್ಕಾ ಮಾಸ್ಟರ್ ಪೀಸ್ ಆಗೋದು. ಬಟ್ ಆ ಒಂದು ಓವರ್ ಆಕ್ಷನ್ಸ್ ಅಂದ್ರೆ ಓವರ್ ಆಗಿರೋ ಆಕ್ಷನ್ ಸೀನ್ಸ್ಗಳು ಸ್ವಲ್ಪ ಸಿನಿಮಾಗೆ ಮೈನಸ್ ಆಯ್ತು ಅಂತ ನನ್ಗನ್ನಿಸ್ತು. ನೀವು ಕೂಡ ನೋಡಿದ್ರೆ ನಿಮ್ಗೂ ಕೂಡ ಅನ್ನಿಸ್ಬೋದು. ಅಷ್ಟು ಬಿಟ್ರೆ ಒಂದು ಸ್ಟೋರಿ ಡೆವಲಪ್ಮೆಂಟ್ ಅಲ್ಲಿ ಎಲ್ಲ ಕೂಡ ಚೆನ್ನಾಗೇ ಇದೆ ಸಿನಿಮಾ. ಓಕೆ, ಒಂದು ರೇಂಜ್ಗೆ ಒಂದು ಗುಡ್ ಮೂವಿ. ನೀವು ಕೂಡ ಥಿಯೇಟರ್ ನಲ್ಲಿ ಹೋಗಿ ನೋಡ್ಬೋದು. ದುನಿಯಾ ವಿಜಯ್ ಅವರ ಈ ಒಂದು ಪರ್ಫಾರ್ಮೆನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಅವರು ಎಕ್ಸ್ಪೆಷಲಿ ಇಂತ ಒಂದು ಕ್ಯಾರೆಕ್ಟರ್ಗಳಿಗೆ ತುಂಬಾ ಮ್ಯಾಚ್ ಆಗ್ತಾರೆ. ಅದೇ ತರ ಇಲ್ಲೂ ಕೂಡ ಜ್ಯೂಸ್ ಬಿಟ್ಟಿದ್ದಾರೆ. ಆ ಭೀಮಾ ತೀರದಲ್ಲಿ ಸಿನಿಮಾದಲ್ಲಿ ಆಗಿರ್ಬೋದು, ದುನಿಯಾ ಸಿನಿಮಾದಲ್ಲಿ ಆಗಿರ್ಬೋದು, ಈ ತರ ಒಂದು ಕ್ಯಾರೆಕ್ಟರ್ಗಳಿಗೆ ಅವರು ತುಂಬಾ ಮ್ಯಾಚ್ ಆಗ್ತಾರೆ. ಇದ್ರಲ್ಲೂ ಕೂಡ ಅಷ್ಟೇ ಸಖತ್ತಾಗಿ ಮ್ಯಾಚ್ ಆಗಿದ್ದಾರೆ. ಇನ್ನು ಸಿನಿಮಾಗೆ ಮತ್ತೊಂದು ಮೈನ್ ಅಟ್ರಾಕ್ಷನ್ ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ಏನ್ ಆಕ್ಟಿಂಗ್ ಗುರು, ಆ ಒಂದು ವಿಲನಿಸಮ್, ಆ ಒಂದು ನೆಗೆಟಿವ್ನೆಸ್ ಸಖತ್ತು ಎದ್ದು ಕಾಣಿಸಿದೆ. ನಾವು ರಿಯಲ್ ಲೈಫ್ ಅಲ್ಲಿ ಎಷ್ಟು ಅವ್ರನ್ನ ಇಷ್ಟ ಪಡ್ತೀವೋ ಈ ಒಂದು ಸಿನಿಮಾದಲ್ಲಿ ಅಷ್ಟೇ ಹೇಟ್ ಮಾಡ್ತೀವಿ ಆ ಒಂದು ಕ್ಯಾರೆಕ್ಟರ್ನ. ನಿಜವಾಗ್ಲೂ ಅವರ ಒಂದು ಆಕ್ಟಿಂಗು ಈ ಸಿನಿಮಾದಲ್ಲಿ ಪೀಕ್ ಅಲ್ಲಿದೆ. ಆ ಒಂದು ಜಮೀನ್ದಾರ್ ಕ್ಯಾರೆಕ್ಟರ್ನ ಮತ್ತೆ ಯಾರು ಪ್ಲೇ ಮಾಡಿದ್ರು ಎಷ್ಟು ಸಗದಾಗಿ ಆಕ್ಟಿಂಗ್ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ, ಇವ್ರು ಮಾತ್ರ ಸಗದಾಗಿ ಆಕ್ಟಿಂಗ್ ಮಾಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಇನ್ನು ಈ ಒಂದು ಸಿನಿಮಾದಲ್ಲಿ ನಟಿಸಿರೋ ದುನಿಯಾ ವಿಜಯ್ ಅವರ ಸುಪುತ್ರಿ ರಿತನ್ಯಾ ವಿಜಯ್, ಓಕೆ ಫಸ್ಟ್ ಫಿಲಮ್ ಅಲ್ಲಿ ಏನಂತ ಆಕ್ಟಿಂಗ್ ಎಕ್ಸಲೆಂಟ್ ಆಗಿಲ್ಲ ಅಂದ್ರೂ ಕೂಡ ಒಂದು ರೇಂಜ್ಗೆ ಫಸ್ಟ್ ಸಿನಿಮಾ ಅನ್ನಿಸ್ಕೊಳ್ಳೋದಿಲ್ಲ, ಮೆಚೂರ್ ಆಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಬಟ್ ಬರೋ ಸಿನಿಮಾದಲ್ಲಿ ಇನ್ನವರೊಂದು ಆಕ್ಟಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಬೇಕು. ಬಟ್ ಕೆಲವೊಂದು ಎಮೋಷನ್ ಸೀನ್ಸ್ ಇರೋ ಕಡೆ ಮತ್ತೆ ಕೆಲವೊಂದು ಎಲಿವೇಶನ್ ಕೊಡೋ ಕಡೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಬರೋ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಪಾತ್ರ ಮಾಡ್ಬೋದು ಅಂತ ಅನ್ಕೊಂತೀನಿ. ಇವರು ದುನಿಯಾ ವಿಜಯ್ ಅವರ ಸುಪುತ್ರಿನೇ. ಬರೋ ಸಿನಿಮಾಗಳಲ್ಲಿ ಯಾವ ತರ ಬರ್ತಾರೋ ನೋಡೋಣ. ಇನ್ನು ರಚಿತಾ ರಾಮ್ ಅವರು ಆಸ್ ಯೂಸಲ್ ಓಕೆ ನಾರ್ಮಲ್ ಆಗಿ ಪರ್ಫಾರ್ಮ್ ನ ಮಾಡಿದ್ದಾರೆ. ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಏನು ಅಷ್ಟು ರಿಯಲಿಸ್ಟಿಕ್ ನನ್ಗೆ ಅನ್ನಿಸ್ಲಿಲ್ಲ. ಬಟ್ ಉಮಾಶ್ರೀ ಅವರು ಪ್ಲೇ ಮಾಡಿದಂತ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು. ಅವರು ಜೀವಿಸಿದಾರೆ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ. ಆ ಒಂದು ಕ್ಯಾರೆಕ್ಟರ್ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಏನೋ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ ಉಮಾಶ್ರೀ ಅವರು. ಅಷ್ಟು ಬಿಟ್ರೆ ಮಿಕ್ಕಿರೋ ಕ್ಯಾರೆಕ್ಟರ್ಗಳೆಲ್ಲ ಓಕೆ ಒಂದು ರೇಂಜ್ಗೆ ಆಕ್ಟಿಂಗ್ ನ ಮಾಡಿದ್ದಾರೆ. ಎಲ್ಲ ಮ್ಯಾಚ್ ಆಗುತ್ತೆ ಆ ಒಂದು ಸಿನಿಮಾದ ಪರ್ಫಾರ್ಮೆನ್ಸ್ಗೆ, ಒಂದು ಎಮೋಷನ್ ಕೋರ್ಗೆ. ಬಟ್ ಸ್ಕ್ರೀನ್ ಪ್ಲೇ ಓಕೆ ಕೆಲವೊಂದು ಕಡೆ ಅಷ್ಟೇ ಇದೆ, ಬಟ್ ಕೆಲವೊಂದು ಕಡೆ ಚೆನ್ನಾಗಿ ವರ್ಕ್ ಆಗಿದೆ. ಅದು ಸಿನಿಮಾಗೆ ಕೆಲವೊಂದು ಕಡೆ ಪ್ಲಸ್ ಆಗುತ್ತೆ, ಇನ್ನು ಕೆಲವೊಂದು ಕಡೆ ನಾರ್ಮಲ್ ಆಗಿದೆ. ಅಂದ್ರೆ ಎಲ್ಲೂ ಕೂಡ ಮೈನಸ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಅಷ್ಟು ಬಿಟ್ರೆ ಮ್ಯೂಸಿಕ್ ಕೂಡ ಅಸುರನ್ ಸಿನಿಮಾ ಏನು ಧನುಷ್ ಅವ್ರದ್ದಿದೆ ಆ ಒಂದು ಕೋರ್ನ ಮ್ಯಾಚ್ ಮಾಡುತ್ತೆ. ಬಟ್ ಓಕೆ ಈ ಒಂದು ಸಿನಿಮಾಗೆ ಆ ಒಂದು ಟೋನ್ ನ ತಗೊಂಬಂದು ಕೊಟ್ಟಿದೆ. ಓಕೆ ಸಿನಿಮಾ ನನ್ನ ಪ್ರಕಾರ ನನ್ಗೆ ಒಂದು ರೇಂಜ್ಗೆ ಗುಡ್ ಸಿನಿಮಾ ಅನ್ನಿಸ್ತು. ಆ ಒಂದು ಆಕ್ಷನ್ ಸೀನ್ಸ್ ನ ಬಿಟ್ಟಾಕ್ಬಿಟ್ಟು ಒಂದು ರಿಯಲಿಸ್ಟಿಕ್ ವೇನಲ್ಲಿ ತಗೊಂಬಂದಿದ್ರೆ ಇನ್ನು ಸಿನಿಮಾ ಚೆನ್ನಾಗಿ ಅಟ್ರಾಕ್ಟ್ ಮಾಡೋದು ಅಂತ ನನ್ಗೆ ಅನ್ನಿಸ್ತಾ ಇದೆ. ಅಷ್ಟು ಬಿಟ್ರೆ ನೀವು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಸಿನಿಮಾ ನೋಡ್ತೀರಾ ಒಂದು ಸಿನಿಮಾನ ಅಂದ್ರೆ ಈ ಒಂದು ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾರಾದ್ರೂ ಸಿನಿಮಾ ನೋಡಿಲ್ಲ ಅಂದ್ರೆ ಥಿಯೇಟರ್ಗೆ ಹೋಗಿ ನೋಡಿ. ಸಿನಿಮಾ ಆಲ್ರೆಡಿ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ನ ಮಾಡಿ. ವಿಡಿಯೋಗೊಂದು ಲೈಕ್ ಹಾಕಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ನ ಮಾಡಿ. ನಾನು ನಿಮ್ಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.